ಇವಿಎಂ ಮೇಲೆ ಕಾಂಗ್ರೆಸ್ ಡೌಟ್ ಬೀಳ್ತಿರೋದು ಹೊಸದೇನಲ್ಲ. नहीं वो ईवीएम छोड़ दो, हमको ईवीएम पीवीएम कुछ नहीं, हमको होना बैलेट पेपर पे वोट बस. ಇವಿಎಂ ಹ್ಯಾಕ್ ಮಾಡಬಹುದು ಅನ್ನೋ ಎಲೆಕ್ಷನ್ ಕಮಿಷನ್ ಸವಾಲನ್ನ ಸ್ವೀಕಾರ ಮಾಡಿಲ್ಲ. ईवीएम मैनिपुलेट हो सकता है, ईवीएम हैक हो सकता है, तो मुझे लगता है डेलीगेशन जाकर इलेक्शन कमीशन को मिलना चाहिए. ಇವಿಎಂ ಮೇಲೆ ಡೌಟ್ ಬೀಳ್ತಿದ್ದ ಕಾಂಗ್ರೆಸ್ಗೆ ಅದರ ಮಿತ್ರ ಪಕ್ಷಗಳೇ ತಿರುಗಿ ಬಿದ್ದಿವೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಇವಿಎಂ ಮೇಲೆ ಕಾಂಗ್ರೆಸ್ ಡೌಟ್ ಬೀಳ್ತಿರೋದು ಹೊಸದೇನಲ್ಲ. ಎಲೆಕ್ಷನ್ ಕಮಿಷನ್ ಮೇಲೆ ಪದೇ ಪದೇ ಆರೋಪ ಮಾಡೋ ಕಾಂಗ್ರೆಸ್ ಇವಿಎಂ ಹ್ಯಾಕ್ ಮಾಡಬಹುದು ಅನ್ನೋ ಎಲೆಕ್ಷನ್ ಕಮಿಷನ್ ಸವಾಲನ್ನ ಸ್ವೀಕಾರ ಮಾಡಿಲ್ಲ. ಆದರೆ ಈಗ ಇವಿಎಂ ಮೇಲೆ ಡೌಟ್ ಬೀಳ್ತಿದ್ದ ಕಾಂಗ್ರೆಸ್ಗೆ ಅದರ ಮಿತ್ರ ಪಕ್ಷಗಳೇ ತಿರುಗಿ ಬಿದ್ದಿವೆ. ಎಲೆಕ್ಷನ್ ಕಮಿಷನ್ ವೋಟಿಂಗ್ ಮಷೀನ್ ಸರಿ ಇಲ್ಲ, ಯಾರಾದರೂ ಅದನ್ನ ಹ್ಯಾಕ್ ಮಾಡಬಹುದು, ಅವರಿಗೆ ಬೇಕಿದ್ದಂತೆ ರಿಸಲ್ಟ್ ತೆಗೆದುಕೊಳ್ಳಬಹುದು, ಬಿಜೆಪಿ ಇವಿಎಂ ಹ್ಯಾಕ್ ಮಾಡ್ತಿದೆ, ಇವಿಎಂ ಟ್ಯಾಂಪರಿಂಗ್ ಮಾಡಿನೇ ಎಲೆಕ್ಷನ್ ಗೆಲ್ತಾ ಇದೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಎಲೆಕ್ಷನ್ ಕಮಿಷನ್ ಓಪನ್ ಚಾಲೆಂಜ್ಗೆ ಕಾಂಗ್ರೆಸ್ ಒಪ್ಪಲ್ಲ. ಸುಪ್ರೀಂ ಕೋರ್ಟಿನ ವಿಚಾರಣೆಯಲ್ಲೂ ಇವಿಎಂ ಹ್ಯಾಕ್ ಮಾಡಲು ಸಾಧ್ಯ ಇಲ್ಲ ಅನ್ನೋದು ಸಾಬೀತಾಗಿದೆ. ಆದರೆ ಇವಿಎಂ ಮೇಲಿನ ಡೌಟುಗಳನ್ನ ಕಾಂಗ್ರೆಸ್ ಮಾತ್ರ ಬಿಟ್ಟಿಲ್ಲ. अरे हमारा सब जितनी भी शक्ति लगा के एससी एसटी ओबीसी गरीब तबके के लोग, छोटे कम्युनिटी के लोग, ये लोग जो अपना वोट दे रहे हैं वो वोट फजूल जा रहा है. नहीं वो ईवीएम छोड़ दो, हमको ईवीएम पीवीएम कुछ नहीं, हमको होना बैलेट पेपर पे वोट बस. वो मशीन उनके घर में तो रख लेने दो, या मोदी साहब के घर में रहने दो, या शाह के घर में रहने दो. अगर किसी गोडाउन में, अहमदाबाद में बहुत से गोडाउन बने हैं, वहां ले जाके रख लेने दो, हमको बस पेपर पे करो. ಈ ಹಿಂದೆ ಇವಿಎಂ ಮೇಲೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೊದಲಾದವರು ಮಾತನಾಡಿದಾಗ ಜೊತೆಯಲ್ಲಿದ್ದ ಮಿತ್ರ ಪಕ್ಷಗಳು ಸಪೋರ್ಟ್ ಮಾಡಿದ್ದವು. ಆದರೆ ಈಗ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳೇ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಿವೆ. ಟಿವಿ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿರುವ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ, ಕಾಂಗ್ರೆಸ್ ಮಿತ್ರ ಪಕ್ಷವೂ ಆಗಿರೋ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಇವಿಎಂ ಪ್ರಶ್ನೆ ಮಾಡುತ್ತಿರುವ ಕಾಂಗ್ರೆಸ್ಗೆ ಬುದ್ಧಿವಾದ ಹೇಳಿದ್ದಾರೆ. ಇವಿಎಂ ದೂಷಿಸುವುದನ್ನ ನಿಲ್ಲಿಸಿ, ಗೆದ್ದಾಗ ಇವಿಎಂ ಬಗ್ಗೆ ಏನನ್ನೂ ಮಾತನಾಡದೆ ಗೆಲುವನ್ನ ಸಂಭ್ರಮಿಸುತ್ತೀರಿ, ಸೋತಾಗ ಮಾತ್ರ ಇವಿಎಂ ಬಗ್ಗೆ ದೂರುವುದರಲ್ಲಿ ಅರ್ಥವಿಲ್ಲ. ಒಮರ್ ಅಬ್ದುಲ್ಲಾ ಅವರ ವಾದವನ್ನ ಬಿಜೆಪಿ ನಾಯಕರು ಸ್ವೀಕರಿಸಿದ್ದಾರೆ. ಕಾಂಗ್ರೆಸ್ಸಿನವರು ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ ಗೆದ್ದಾಗ ಕಾಂಗ್ರೆಸ್ ಮಿತ್ರ ಪಕ್ಷಗಳು ತಮಿಳುನಾಡು, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಜಮ್ಮು ಕಾಶ್ಮೀರ, ಪಂಜಾಬ್ ಗೆದ್ದಾಗ ಮಾತನಾಡುವುದಿಲ್ಲ. ಆದರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಸೋತ ಬಿಜೆಪಿ ಗೆದ್ದ ರಾಜಸ್ಥಾನ, ಮಧ್ಯಪ್ರದೇಶ, ಹರಿಯಾಣ, ಮಹಾರಾಷ್ಟ್ರಗಳಲ್ಲಿ ಮಾತ್ರವೇ ಇವಿಎಂ ಬಗ್ಗೆ ಮಾತನಾಡುತ್ತವೆ ಅಂತ ಟೀಕೆ ಮಾಡಿದ್ರು. ಇದೀಗ ಒಮರ್ ಅಬ್ದುಲ್ಲಾ ಜೊತೆಗೆ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಕೂಡ ಕೈ ಜೋಡಿಸಿದ್ದು ಕಾಂಗ್ರೆಸ್ಗೆ ಬುದ್ಧಿವಾದ ಹೇಳಿದ್ದಾರೆ. जो लोग ईवीएम पे सवाल उठा रहे हैं, अगर उनके पास कुछ है तो इलेक्शन कमीशन को जाके वो डेमो दिखानी चाहिए कि भाई हमारे पास ये वीडियो है. इलेक्शन कमीशन ने वो सबको बुलाया था और मैं इतना दिन से चुनाव जमीन पे करवाता हूँ. मुझे लगता है आप अगर ईवीएम रैंडमाइजेशन के टाइम ठीक से काम करेंगे और बूथ पे जो लोग काम करता है वो मॉक पोल के टाइम पे भी आप अगर चेक करेंगे, उसके बाद काउंटिंग के टाइम पे आपका 17C जो फॉर्म होता है जिससे बैलेट यूनिट, कंट्रोल यूनिट मिलाया जाता है, वो अगर ठीक से चेक करेंगे तो मुझे नहीं लगता है कि ये जो एलिगेशन है इसमें कोई सब्सटेंस है. ಈಗ ಇಂಡಿಯಾ ಒಕ್ಕೂಟದ ನಾಯಕರೇ ಹಂತ ಹಂತವಾಗಿ ಇವಿಎಂ ಬಗ್ಗೆ ದೂರುವ ರಾಜಕೀಯ ನಾಟಕದ ವಿರುದ್ಧ ತಿರುಗಿ ಬೀಳುತ್ತಿವೆ. ಆದರೆ ಈಗಲೂ ಕೂಡ ಕಾಂಗ್ರೆಸ್ ಇವಿಎಂ ಬಗ್ಗೆ ದೂರುವುದನ್ನ ಮಾತ್ರ ನಿಲ್ಲಿಸಿಲ್ಲ. ಇವಿಎಂ ಬಗ್ಗೆ ಕಾಂಗ್ರೆಸ್ ಪ್ರಶ್ನೆ ಮಾಡುವುದು ಕಾಂಗ್ರೆಸ್ ಸೋತಾಗ ಮಾತ್ರ, ಗೆದ್ದಾಗ ಅದು ಇವಿಎಂ ಸರಿಯಾಗಿರುತ್ತೆ ಅನ್ನೋದು ಕೇವಲ ಬಿಜೆಪಿಯ ಪ್ರಶ್ನೆಯಲ್ಲ, ಜನಸಾಮಾನ್ಯರ ಪ್ರಶ್ನೆಯೂ ಕೂಡ ಹೌದು. ಒಟ್ಟಿನಲ್ಲಿ ಕಾಂಗ್ರೆಸ್ ಇವಿಎಂ ಒಪ್ಪೋದು ಕಾಂಗ್ರೆಸ್ ಗೆದ್ದಾಗ ಮಾತ್ರ ಅನ್ನೋದು ಪದೇ ಪದೇ ಸಾಬೀತಾಗುತ್ತಲೇ ಇದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.